ಅಲ್ಲಿ ಪಾರಿವಾಳ ಅಂದ್ರೆ ಎಲ್ರಿಗೂ ಇಷ್ಟ. ಎಲ್ಲಿ ಜಾಸ್ತಿ ತಿನ್ನೋಕೆ ಸಿಗುತ್ತೆ ಅಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಆದ್ರೆ ಕೆಲವರು ಪಾಪ ಅಂತ ಅವುಗಳಿಗೆ ಅಕ್ಕಿ ಕಾಳುಗಳನ್ನು ಇನ್ನಿತರ ಫುಡ್ಸ್ ಅನ್ನು ಹಾಕ್ತಾರೆ. ಆದ್ರೆ ಪಾರಿವಾಳಗಳ ಹಿಕ್ಕೆ ಹಾಗೂ ಅದರ ಗರಿಗಳು ನಮ್ಮ ಹೆಲ್ತ್ ಗೆ ಮಾತ್ರ ತುಂಬಾ ಡೇಂಜರಸ್ ಆಗಿರುತ್ತೆ. ಇದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಿವೆ ಅಂತ ತಜ್ಞರೇ ಹೇಳ್ತಾರೆ. ಇದರ ಹಿಕ್ಕೆ ಫೆದರ್ಸ್ ನಿಂದ ಲಂಗ್ಸ್ ಪ್ರಾಬ್ಲಮ್ಸ್, ಲಾಂಗ್ ಟೈಮ್ ಅಲರ್ಜಿ ಪ್ರಾಬ್ಲಮ್ಸ್ ಮತ್ತು ನ್ಯೂಮೋನಿಯಾ ಸಮಸ್ಯೆಗಳು ಬರ್ತವೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಶೆಟ್ಟಿ. ನಾವು ಮನುಷ್ಯರನ್ನ ಮಾತ್ರ ಪ್ರೀತಿಸೋದಲ್ಲ, ಪ್ರಾಣಿ ಪಕ್ಷಿಗಳನ್ನ ಕೂಡ ಪ್ರೀತಿಸ್ತೀವಿ. ಪಕ್ಷಿಗಳು ಮತ್ತು ಮಾನವರ ನಡುವೆ ಮೊದಲಿಂದಾನು ಒಳ್ಳೆ ಪ್ರೀತಿ ಬಾಂಡಿಂಗ್ ಇರುತ್ತೆ. ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ಕಂಡ್ರೆ ಸಾಕು ಇಷ್ಟಪಡ್ತೀವಿ. ಆದ್ರೆ ಕೆಲವು ಸಲ ಅದರಿಂದಾನೇ ನಮ್ಗೆ ಅಪಾಯ ಇರುತ್ತೆ. ಆದ್ರೆ ಅದು ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಗೊತ್ತಿಲ್ದೇನೆ ನಾವು ಕೆಲವೊಂದು ಅಪಾಯಕ್ಕೆ ಸಿಕ್ಕಾಕೊಳ್ತೀವಿ. ನಮ್ಮ ಇಷ್ಟನೇ ಕೆಲವೊಮ್ಮೆ ನಮ್ಗೆ ಕಷ್ಟ ಆಗುತ್ತೆ. ಹಾಗಾದ್ರೆ ಏನಿದು ಇಷ್ಟ ಕಷ್ಟ ಹೇಳ್ತೀನಿ ಬನ್ನಿ. ಮುದ್ದು ಮುದ್ದಾಗಿರೋ ಪದೇ ಪದೇ ಆ ಕಡೆ ಈ ಕಡೆ ಹಾರಾಡ್ತಿರೋ ಪಾರಿವಾಳ ಯಾರಿಗಿಷ್ಟ ಇಲ್ಲ ಹೇಳಿ. ಬರ್ಡ್ಸ್ ಅಲ್ಲಿ ಪಾರಿವಾಳ ಅಂದ್ರೆ ಎಲ್ರಿಗೂ ಇಷ್ಟ. ಎಲ್ಲಿ ಜಾಸ್ತಿ ತಿನ್ನೋಕೆ ಸಿಗುತ್ತೆ ಅಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಸೊ ಬೆಂಗಳೂರಲ್ಲಂತೂ ಪಾರಿವಾಳಗಳು ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಹೇಳ್ಬಹುದು. ಅತಿ ಹೆಚ್ಚು ಪಾರಿವಾಳಗಳು ಬೆಂಗಳೂರಲ್ಲಿವೆ. ಯಾವುದೇ ಬಿಲ್ಡಿಂಗ್ ನಲ್ಲಿ ನೋಡಿ ಸ್ವಲ್ಪ ಜಾಗ ನಾವು ಆಕ್ರಮಿಸಿಕೊಂಡಿರ್ತವೆ. ಜಾಗ ಆಕ್ರಮಿಸಿಕೊಂಡು ತಮ್ಮ ಸ್ವಂತ ಮಾಡಿಕೊಂಡು ಯಾವ ಚಿಂತೆನೂ ಇಲ್ಲದೆ ಬದುಕ್ತಾ ಇರ್ತವೆ. ಅಷ್ಟೇ ಅಲ್ಲ, ಕೆಲವರು ಈ ಪಾರಿವಾಳಗಳನ್ನ ಮನೆಯಲ್ಲೇ ತಂದು ಸಾಕ್ತಾರೆ ಕೂಡ. ಎಷ್ಟೇ ಓಡಿಸಿದ್ರು ಮತ್ತೆ ಬಂದು ಕುತ್ಕೋತಾವೆ. ಅವಕ್ಕೆ ಬೇಜಾರು ಮುಜುಗರ ಯಾವುದು ಇಲ್ಲ ನೋಡಿ. ಆದ್ರೆ ಕೆಲವರು ಪಾಪ ಅಂತ ಅವುಗಳಿಗೆ ಅಕ್ಕಿ ಕಾಳುಗಳನ್ನು ಇನ್ನಿತರ ಫುಡ್ಸ್ ಅನ್ನು ಹಾಕ್ತಾರೆ, ಜೊತೆಗೆ ನೀರನ್ನು ಇಡ್ತಾರೆ. ಆಗ ಈ ಪಾರಿವಾಳಗಳು ಎಲ್ಲಿದ್ರು ಬಂದು ರಾಶಿ ಬೀಳ್ತವೆ. ನಮ್ಗೇನೋ ಆ ದೃಶ್ಯನ ನೋಡಕ್ಕೆ ಚೆನ್ನಾಗಿ ಕಾಣ್ತವೆ. ಅವು ಬೀಳಿಸೋ ಗರಿ ಹಿಕ್ಕೆ ಬಗ್ಗೆ ಗಮನಿಸಲ್ಲ. ಆದ್ರೆ ಪಾರಿವಾಳಗಳ ಹಿಕ್ಕೆ ಹಾಗೂ ಅದರ ಗರಿಗಳು ನಮ್ಮ ಹೆಲ್ತ್ಗೆ ಮಾತ್ರ ತುಂಬಾ ಡೇಂಜರಸ್ ಆಗಿರುತ್ತೆ. ಇದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಿವೆ ಅಂತ ತಜ್ಞರೇ ಹೇಳ್ತಾರೆ. ಇದರ ಹಿಕ್ಕೆ ಫೆದರ್ಸ್ ನಿಂದ ಲಂಗ್ಸ್ ಪ್ರಾಬ್ಲಮ್ಸ್, ಲಾಂಗ್ ಟೈಮ್ ಅಲರ್ಜಿ ಪ್ರಾಬ್ಲಮ್ಸ್ ಮತ್ತು ನ್ಯೂಮೋನಿಯಾ ಸಮಸ್ಯೆಗಳು ಬರ್ತವೆ. ಡಾಕ್ಟರ್ಸ್ ಹೇಳೋ ಪ್ರಕಾರ ಪಾರಿವಾಳದ ಹಿಕ್ಕೆ ಹಾಗೂ ಫೆದರ್ಸ್ ನಿಂದ ಗಂಭೀರ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಅತಿ ಸೂಕ್ಷ್ಮ ನ್ಯೂಮೋನಿಟಿಸ್ ಮತ್ತು ದೀರ್ಘಕಾಲದ ನ್ಯೂಮೋನಿಟಿಸ್ ಕೂಡ ಬರಬಹುದು. ಪಾರಿವಾಳಗಳ ಜೊತೆ ಹೆಚ್ಚು ಸಂಪರ್ಕದಲ್ಲಿದ್ರೆ ಅಂತ ಜನರಲ್ಲಿ ಶ್ವಾಸಕೋಶಕ್ಕೆ ತೀವ್ರ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಲಂಗ್ ಸ್ಪೆಷಲಿಸ್ಟ್ ಹೇಳ್ತಾರೆ. ನಿರಂತರವಾಗಿ ಕೆಮ್ಮು, ಕೋಲ್ಡ್, ಫೀವರ್, ಬ್ರೀತಿಂಗ್ ಪ್ರಾಬ್ಲಮ್ಸ್ ಬರುತ್ತೆ. ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರೂ ಕಡಿಮೆ ಆಗಲ್ಲ. ಡೈಲಿ ಟ್ಯಾಬ್ಲೆಟ್ಸ್ ಇರಲೇಬೇಕು. ಲಾಂಗ್ ಟೈಮ್ ಆದ್ರೂ ಪ್ರಾಬ್ಲಮ್ಸ್ ಕ್ಯೂರೇ ಆಗಲ್ಲ. ಕೆಲವರು ಹೇಳ್ಬೋದು ನಾವು ಪಾರಿವಾಳ ಸಾಕಲ್ಲ, ಬಿಲ್ಡಿಂಗ್, ಮನೆಯ ಟೆರೆಸ್ ಹಾಗೂ ಕಿಟಕಿ ಬಳಿ ಬಂದು ಕೂತಿರ್ತಾವೆ, ಆವಾಗ ಅವು ಆ ಕಡೆ ಈ ಕಡೆ ಹಾರಾಡ್ತಾವಲ್ಲ, ಆಗ ಅವುಗಳ ಗರಿಗಳಿಂದ ಅಥವಾ ರೆಕ್ಕೆ ಅಲ್ಲಾಡಿಸುವಾಗ ಬೀಸೋ ಗಾಳಿಯಿಂದನೂ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾರೆ. ಪಾರಿವಾಳ ಅಸ್ತಮಾ ಪೇಷಂಟ್ ಗಳಿಗೆ ಡೇಂಜರಸ್ ಆಗಿದೆ. ಅಸ್ತಮಾ ರೋಗಿಗಳು ಪಾರಿವಾಳದ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಪಾರಿವಾಳದ ಹಿಕ್ಕೆಯಲ್ಲಿರುವ ಬ್ಯಾಕ್ಟೀರಿಯಾದಿಂದ ಶ್ವಾಸಕೋಶದ ಉರಿಯೂತ ಉಂಟಾಗಬಹುದು. ಇದಕ್ಕೆ ಚಿಕಿತ್ಸೆ ಸಿಗದಿದ್ದರೆ ವ್ಯಕ್ತಿ ಸಾವನ್ನಪ್ಪಬಹುದು. ಪಾರಿವಾಳನ ಸಾಕ್ತಿದ್ರೆ ಅಥವಾ ಮನೆ ಮೇಲೆ ಬರ್ತಿದ್ರೆ ಹೆಚ್ಚು ಕ್ಲೀನ್ ಕಡೆ ಗಮನ ಹರಿಸಿ. ಇನ್ನೂ ಪಾರಿವಾಳ ಮನೆಯ ಕಿಟಕಿ ಬಳಿ ಅಥವಾ ಅವು ಕೂರೋ ಪ್ಲೇಸ್ ಕಡೆ ಗಲೀಜು ಮಾಡಿದ್ರೆ ಕ್ಲೀನ್ ಆಗಿಡಿ. ಈ ಕ್ಲೀನ್ ಮಾಡೋ ಕೆಲಸನ ಅಸ್ತಮಾ ರೋಗಿಗಳು ಮಾಡಬಾರ್ದು. ಮನೆಯಲ್ಲಿರೋ ಬೇರೆ ಸದಸ್ಯರು ಕ್ಲೀನ್ ಮಾಡಬೇಕು. ಪಾರಿವಾಳದಿಂದ ಉಸಿರಾಟದ ಸಮಸ್ಯೆ ಹೆಚ್ಚಾಗುತ್ತೆ ಅಂದ್ರೆ ಕೆಲವರು ನಂಬಲ್ಲ. ಪಾರಿವಾಳದಿಂದ ಉಸಿರಾಟದ ಸಮಸ್ಯೆ ಹೆಚ್ಚಾಗುತ್ತೆ ಅಂದ್ರೆ ಕೆಲವರು ನಂಬಲ್ಲ. ಆದ್ರೆ ಇದು ಸತ್ಯ. ಯಾಕಂದ್ರೆ ತಜ್ಞರೇ ಈ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಸಿಟಿ ಬದುಕು ಕಟ್ಟಿಕೊಳ್ಳಲು ಆಧಾರವಾಗಿದೆ. ಆದರೆ ಸಿಟಿಲಿ ಇಂತಹ ಹಲವು ಪ್ರಾಬ್ಲಮ್ಸ್ ನ ಕೂಡ ಫೇಸ್ ಮಾಡೋದು ಅನಿವಾರ್ಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.